ಸೊ ನೀವಿಲ್ಲಿ ಎಷ್ಟು ಎಕರೆಲಿ ಹಾಕಿದ್ದೀರಾ? ನಾವು 1.5 ಎಕರೆ. ನಾಟಿ ಟೈಮ್ ಹೆಂಗೆ? ನಾಟಿ ಇವಾಗ 1 ತಿಂಗಳು ಪೈರು ಬಿಡ್ತೀವಿ. ಪೈರು ಬಿಟ್ಟು ಆಮೇಲೆ ನಾಟಿ ಮಾಡ್ತೀವಿ. ಆಮೇಲೆ 85 ದಿನಕ್ಕೆ ಕಟಾವು ಮಾಡ್ತೀವಿ. ಯಾವಾಗ ನಾವು ನಾಟಿ ಮಾಡಿದ್ರೆ ಒಳ್ಳೇದು? ಸೀಸನ್ ನವೆಂಬರ್ ಡಿಸೆಂಬರ್. ಸೊ ದವನಕ್ಕೆ ನೀರು ಜಾಸ್ತಿ ಬೇಕು. ನೀರು ಜಾಸ್ತಿ ಬೇಕು. ಸೊ ಇದ್ರಲ್ಲಿ ಮೇನ್ ಮೇಂಟೆನೆನ್ಸ್ ನೀರು ಕಟ್ಟೋದು. ಕಟಾವು ಹೆಂಗ್ ನಡೆಯುತ್ತೆ? ಏನಿಲ್ಲ, ಕಟಾವು ಮಾಮೂಲಿ ಕಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಕಟ್ ಮಾಡೋದು ತುಂಬೋದಷ್ಟೇ ಗಾಡಿ ಟ್ರ್ಯಾಕ್ಟರ್. ಇಲ್ಲಿ ಕಟಾವು ಆದ್ರೆ ತಗೊಂಡೋಗಿ ಅಲ್ಲಿ ಒಣಗಾಕ್ತಿವಿ. 1 ದಿನ 2 ದಿನ ಒಣಗಾಕ್ತಿವಿ. ಅದನ್ನ ಒಂದು ಡ್ರಮ್ ಬಾಯ್ಲರ್ ಇರ್ತದೆ, ಡ್ರಮ್ಗೆ ಹಾಕ್ಬಿಡ್ತೀವಿ. ಡ್ರಮ್ ಬಾಯ್ಲರ್ ಇಂದ ಸ್ಟೀಮ್ ಕೊಡ್ತೀವಿ. ಸ್ಟೀಮ್ ಇಂದ ಒಂದು ತೊಟ್ಟಿ ಇರ್ತದೆ, ನೀರಿನ ತೊಟ್ಟಿ. ನೀರಿನ ತೊಟ್ಟಿ ಒಳಗೆ ಎಲ್ಲ ಪೈಪ್ ಹಾಕಿರ್ತೀವಿ. ಕೂಲ್ ಆಗಿ ಒಂದ್ ಕಡೆ ಬರ್ತದೆ ನೀರು, ಎಣ್ಣೆ ಎಲ್ಲ. 8 ಅವರ್ ಬೇಯಿಸ್ಬೇಕು. ಅವಾಗ ಎಣ್ಣೆ ತೇಲ್ತೈತೆ ಮೇಲೆ, ಅದನ್ನ ಎತ್ಕೊಂತೀವಿ. ಸೊ ಎಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀರಾ ನೀವು ನಾರ್ಮಲಿ? ತಮಿಳ್ನಾಡಿನವ್ರು ಬರ್ತಾರೆ, ಇಲ್ಲೇ ಲೋಕಲ್ನವ್ರು ಬರ್ತಾರೆ, ತಗೊಂಡೋಗಿ ಅವ್ರೆ ದೊಡ್ಡ ದೊಡ್ಡ ಕಂಪ್ನಿಗಳವರು, ಜಾಸ್ಮಿನ್ ಕಂಪ್ನಿ, ಸೂಪರ್, ಆ ತರ ಕಂಪ್ನಿಗಳವ್ರು ಬರ್ತಾರೆ. ನಾವೇ ರೈತರಿಗೆ ಬೀಜ ಎಲ್ಲ ಕೊಟ್ಟು ನಾವೇ ಅಗ್ರಿಮೆಂಟ್ ಮಾಡಿ ಅಡ್ವಾನ್ಸ್ ಲಾಗೋಡು ಎಲ್ಲ ಕೊಟ್ಟಿರ್ತೀವಿ ಅವ್ರಿಗೆ. ಅವ್ರಿಗೆ ಹೆಂಗೆ ಪ್ರಾಫಿಟ್ ಸಿಗುತ್ತಾ, ಲಾಭ ಸಿಗುತ್ತಲ್ಲ? 1 ಎಕರೆಗೆ ಅವ್ರಿಗೆ ಏನಿಲ್ಲ ಅಂದ್ರೂ ಒಂದು 50,000 ಖರ್ಚು ಮಾಡಿರ್ತಾರೆ. 1.5 ಲಕ್ಷ ಕಾಸು ಆಗ್ತೈತೆ.